ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಇಂಡಿಯಾ ಪಾಕಿಸ್ತಾನ್ ಬದ್ಧ ವೈರಿಗಳ ಕಾದಾಟ ಇದೆ. ಶ್ರೀಲಂಕಾದ ಕೊಲಂಬೋದ ಆರ್ ಪ್ರೇಮದಾಸ್ ಸ್ಟೇಡಿಯಂನಲ್ಲಿರುವಂತಹ ಮ್ಯಾಚ್ 7 ಗಂಟೆಗೆ ಅಂತಿಮವಾಗಿ ಆರಂಭ ಆಗುತ್ತೆ. ಆರಂಭ ಆಗೋಕ್ಕೂ ಮುನ್ನವೇ ಮಳೆ ಬರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಪ್ರಿಡಿಕ್ಷನ್ ಕೂಡ ಒಂದು ರೀತಿಯಾದಂಥ ಲೆಕ್ಕಾಚಾರವನ್ನು ಆಗ್ತಾ ಇರುವಂಥದ್ದು. ಆದರೆ ಮ್ಯಾಚ್ ಆರಂಭ ಆಗಿ ಅಂತ್ಯದ ಒಂದು ರಿಸಲ್ಟ್ ನೋಡೋದಾದರೆ ನಮ್ಮ ಇಂಡಿಯಾನೇ ವಿನ್ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ T20 ಅಂತ ಬಂದಾಗ ಪಂದ್ಯಗಳಲ್ಲಿ ಬಹುತೇಕ 8 ಪಂದ್ಯಗಳಲ್ಲಿ 7 ಮ್ಯಾಚ್ ನಮ್ಮ ಇಂಡಿಯಾನೇ ವಿನ್ ಆಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಈಗಿರುವಂತಹ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಆಗ್ಬೋದು, ಬೌಲಿಂಗ್ ಪರ್ಫಾರ್ಮೆನ್ಸ್ ಆಗ್ಬೋದು, ಮಿಡ್ಲ್ ಆರ್ಡರ್ ಆಗ್ಬೋದು, ಲೋ ಆರ್ಡರ್ಗಳಾಗ್ಬೋದು, ಎಲ್ಲವೂ ಕೂಡ ಅದ್ಭುತವಾದಂಥ ಒಂದು ಟೀಮನ್ನು ನಮ್ಮ ಇಂಡಿಯಾ ತಂಡ ಕಟ್ಟಿದೆ. ಹೀಗಾಗಿ ಇವತ್ತಿನ ಮ್ಯಾಚು ಪಾಕಿಸ್ತಾನ ವಿರುದ್ಧವಾಗಿ ಆಡುವಂಥ ಸಂದರ್ಭದಲ್ಲಿ ಅಂತಿಮವಾದಂಥ ರಿಸಲ್ಟ್ ನಮ್ಮ ಇಂಡಿಯಾದೇ ಎನ್ನುವಂಥ ಅಭಿಪ್ರಾಯವನ್ನು ಹೊರಗಾಕುವಂಥ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ಇದೇ ಒಂದು ವಿಚಾರವಾಗಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಕ್ರಿಕೆಟ್ ಅಭಿಮಾನಿಗಳು ಏನು ಹೇಳ್ತಾರೆ, ಕ್ರಿಕೆಟ್ ಆಡುವಂಥ ಯುವಕರು ಏನು ಹೇಳ್ತಾರೆ, ಪುಟ್ಟ ಮಕ್ಕಳು ಏನು ಹೇಳ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಹೋಗೋಣ, ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ ಬನ್ನಿ. ಈಗ ಇಂಡಿಯಾದಲ್ಲಿರೋ ಬ್ಯಾಟ್ಸ್ಮನ್ನ ನೋಡಿದ್ರೆ ಎಲ್ಲ ಚೆನ್ನಾಗಿ ಆಡಬೇಕಂತ ಇರೋರೇನೆ, ನಮಗೆ ಪ್ರೆಷರ್ ಅಂತ ಏನಿಲ್ಲ. 8 ಮ್ಯಾಚ್ ಆಡಿ 7ಕ್ಕೆ ನಾವೇ ಗೆದ್ದು ಒಂದೇ ಒಂದು ಸೋತಿರೋದ್ರಿಂದ ಇಂಡಿಯಾನೇ ಗೆಲ್ಲುತ್ತೇನೆ ಭರೋಸೆ ಇದೆ. ಬಟ್ ಮಳೆ ಬರೋ ಸಾಧ್ಯತೆ ಇದೆ, ಗ್ರೌಂಡ್ ದೊಡ್ಡದಿದೆ, ಏನಾದರೂ ಆಗ್ಬೋದು. ಸ್ಪಿನ್ ಮೇಲೆ ಡಿಪೆಂಡ್ ಆಗುತ್ತೆ. ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ ಇವತ್ತು ಆಡ್ತಾನೆ. ಸೊ ಮ್ಯಾಚ್ ಇಂಡಿಯಾದೇನೆ ಅಂತ ನಮ್ಗನ್ಸುತ್ತೆ. ಅಂದರೆ ಅಪೋಸಿಷನ್ ಟೀಮಲ್ಲಿ ಯಾರು ಆಡ್ಬೋದು? ಯಾಕಂದ್ರೆ ಒಬ್ರು ಬೌಲರ್ದು ಕೂಡ ನೆಗೆಟಿವ್ ಥಿಂಗ್ಸ್ಗಳೆಲ್ಲ ಓಡಾಡ್ತಾ ಇದ್ದಾವೆ. ಬ್ಯಾಟ್ಸ್ಮನ್ ನೋಡ್ಕೊಂಡು ಬೌಲ್ ಆಗ್ತಾನೆ, ಹಾಗೆ ಎನ್ನುವಂಥದ್ದು ಎಲ್ಲ ಇದೆ. ಏನಾಗ್ಬೋದು ಅಂತೇಳಿ ಅವ್ರ ಕಡೆಯಿಂದ? ಸರ್, ಉಸ್ಮಾನ್ ತಾರಿಕ್ ಅನ್ನೋನು ಬಾಲ್ನ ನಿಂತು ಬರ್ತಿದ್ದಾನೆ ಅಂತ ಹೇಳಿದಾಗ ನಮ್ಮ ಬ್ಯಾಟ್ಸ್ಮನ್ ಆಚೆ ಹೋಗೋ ಚಾನ್ಸ್ ಇದೆ ಅಲ್ವಾ. ಅಂಪೈರ್ ಇದ್ದಾರೆ, ಅಪೀಲ್ ಮಾಡ್ಬೋದು, ಅದೆಲ್ಲನೂ ನಡೆಯುತ್ತೆ. ಎಷ್ಟಂತ ಮಾಡೋಕ್ಕಾಗತ್ತೆ? ಈಗ ಆಡಲೇಬೇಕು. ಈಗ ಅವನು ನಿಂತು ಬರ್ತೇನೆ ಅಂತ ಯೋಚನೆ ಮಾಡಿದ್ರೆ ಹೊಡೆಯೋಕ್ಕಾಗಲ್ಲ. ಸೂರ್ಯಕುಮಾರ್ ಯಾದವ್ ಎಲ್ಲ ಅಂತ ಪ್ಲೇಯರ್ ಇರೋದ್ರಿಂದ ಅದೇನು ಮ್ಯಾಟ್ರ್ ಆಗಲ್ಲ ಅಂತ ನನಗನ್ಸುತ್ತೆ. ಅದು ಬಿಟ್ಟು ಅವ್ರು ಪೇಸ್ ಬೌಲರ್ಸ್ ಆಗಲಿ, ಪ್ರೀಮಿಯಂ ಫಾಸ್ಟ್ ಬೌಲರ್ಸ್ ಯಾರು ಇದಾರಲ್ಲ, ಅವ್ರು ಯಾರು ಏನು ಹೊಡೆಯೋಕ್ಕಾಗಲ್ಲ. ಸೊ ಇಂಡಿಯಾದೇ ಬ್ಯಾಟಿಂಗ್ ಚೆನ್ನಾಗಿ ಮೇಲೆ ಬರುತ್ತಂತ ಅನ್ಕೊಂಡಿದ್ದೀವಿ. ಅದ್ಭುತವಾಗಿ ಆಡ್ಬೋದು ವರುಣ್ ಬ್ಯಾಟ್ಸ್ಮನ್ ಅಲ್ಲ, ಅಭಿಷೇಕ್ ಶರ್ಮಾನೇ ಚೆನ್ನಾಗಿ ಆಡ್ತಾನೆ. ಇಶಾನ್ ಕಿಶನ್ ಅದ್ಭುತವಾಗಿ ಆಡ್ತಾ ಇದ್ದಾನೆ, ಒಳ್ಳೆ ಫಾರ್ಮಲ್ಲಿ. ಹೌದು, ಇಶಾನ್ ಕಿಶನ್ ಏನಂದ್ರೆ ಒಂದು ಮ್ಯಾಚ್ ಹೋಗ್ತಾ ಇರುತ್ತೆ. ಅದರಿಂದ ನಂಬಿಕೆ ಇರೋದು ಅಭಿಷೇಕ್ ಶರ್ಮಾ ಮೇಲೆ. ಒಳ್ಳೆ ಪ್ಲೇಯರು. ಈಗ ಇಶಾನ್ ಕಿಶನ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂತ ಲೆಜೆಂಡ್ಸ್ ಹೋದ್ಮೇಲೆ ಬಂದಿರೋರು. ಅವ್ರ ಜಾಗ ತುಂಬಿಸ್ಬೇಕಾದ್ರೆ ತುಂಬ ಕಷ್ಟನೇ. ನನಗೆ ಗೊತ್ತಿರೋಷ್ಟು ಚೆನ್ನಾಗಿ ಆಡ್ತಾರೆ ಇಬ್ರು. ಒಳ್ಳೇದಾಗಲಿ ಅಂತ ನಾನು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಸರ್ 160 to 170 ಬರುತ್ತೆ. ಲೋ ಸ್ಕೋರಿಂಗ್ ಥ್ರಿಲ್ಲರ್ ಇರುತ್ತೆ. ಚೇಸ್ ಮಾಡಿದ್ರೆ ಮ್ಯಾಚ್ ಗೆಲ್ಲೋದು. ಇಂಡಿಯಾ ಟಾಸ್ ಗೆದ್ದು ಚೇಸೇ ಮಾಡೋದು. ಲಾಂಗ್ ಬೌಂಡ್ರಿ ಇರೋದ್ರಿಂದ ನೋಡ್ಕೊಂಡು ಆಡಬೇಕು ಅಷ್ಟೇ. 80 ಮೀಟರ್ ಬೌಂಡ್ರಿ ಇದೆ ಪ್ರೇಮದಾಸ್ ಸ್ಟೇಡಿಯಂ ಅಲ್ಲಿ. ಮಳೆ ಬರೋ ಸಾಧ್ಯತೆನೂ ಇದೆ, ಅದಕ್ಕೆ ಡ್ಯೂ ಇರಲ್ಲ. ಅದಕ್ಕೆ ಚೇಸ್ ಮಾಡೋದೇ ಬೆಟರ್. ಪಿಚ್ ನೋಡಿದ್ರೆ ಇಂಡಿಯಾ ಗೆಲ್ಬೋದು ಅಂತಾನೆ ಅನಿಸುತ್ತೆ. ಬಿಕಾಸ್ ಇಂಡಿಯಾ ಸ್ಟ್ರಾಂಗ್ ಇದ್ದಾರೆ, ಕಾನ್ಫಿಡೆನ್ಸ್ ಅವ್ರದ್ದು ಜಾಸ್ತಿನೇ ಇದೆ. ಆ್ಯಂಡ್ 7-1 ನಾವೇನು ಲೆಗಸಿ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದನ್ನು ಆಬ್ವಿಯಸ್ಲಿ ನಾವು ಉಳಿಸ್ಕೊತೀವಿ. ಆ್ಯಂಡ್ ಇಂಡಿಯಾ ಅಂತ ಎಮೋಷನ್ ಅನ್ನೋದಕ್ಕಿಂತ ಸ್ಟ್ರಾಟಜಿಕಲಾಗಿ ಥಿಂಕ್ ಮಾಡಿದ್ರೆ ಕೂಡ ಇಂಡಿಯಾ ಸ್ಟ್ರಾಂಗ್ ಆಗೇ ಇದೆ ಅವ್ರ ಮೇಲೆ. ಸೊ ಇಂಡಿಯಾ ವಿಲ್ ವಿನ್. ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಇದ್ರೆ ಅವರಿಬ್ರು ಸ್ಟ್ರಾಂಗ್ ಆಗಿ ನಿಂತ್ಕೊಂತಾರೆ. ಸ್ವಲ್ಪ ಡೌಟ್ ಅಂತೀರಾ? ಫೇಸ್ ಬ್ಯಾಟಿಂಗು ಹೇಳೋಕ್ಕಾಗಲ್ಲ. ಬಿಕಾಸ್ ಏನಾಗುತ್ತೆ ಅಂದರೆ ಪಿಚ್ ಕಂಡೀಷನ್ಸು ಮತ್ತು ಪ್ರೆಷರ್ ಹ್ಯಾಂಡಲ್ ಮಾಡೋದಕ್ಕೆ ಇವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಆರ್ಡರ್ ಬಿದ್ದರೂ ಸೂರ್ಯಕುಮಾರ್ ಮತ್ತು ಹಾರ್ದಿಕ್ ಆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡ್ತಾರೆ ಅನಿಸುತ್ತೆ. ಸೊ ಐ ಫೀಲ್ ಅವರು ಒಂದು ಸ್ವಲ್ಪ ಲೀಡ್ ತೊಗೊಂಡು ಕಾನ್ಫಿಡೆನ್ಸ್ ಇದು ಪಿಚ್ಚಲ್ಲಿ ಇದ್ದು ಒಂದು ಸಕ್ಸಸ್ಫುಲ್ ಸ್ಕೋರ್ ತೊಗೊಂಬರ್ತಾರೆ ಅಂತ ನಂಗೆ ಅನ್ಸುತ್ತೆ. ಅವ್ರು ಕ್ವೈಟ್ ಒಂದು ಫ್ಲೋ ಅಲ್ಲಿ ಮಾಡ್ತಾಯಿದ್ರು. ಕೆಲವು ಸಲ ಎಲ್ಲ ಬ್ಯಾಟ್ಸ್ಮನ್ನು ಒಂದೇ ಆಗಲ್ಲ. ಎವ್ರಿ ಡೇ ವಿರಾಟ್ ಕೊಹ್ಲಿಗೂ ಒಂದು ಬ್ಯಾಟ್ ಫಾರ್ಮ್ ಅಂತ ಇತ್ತು. ಸೊ ಹಂಗೆ ಕೆಲವು ಬ್ಯಾಟ್ ಫಾರ್ಮ್ ನಡೆಯುತ್ತೆ, ಪರವಾಗಿಲ್ಲ. ಓವರ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಒಂದು ಬ್ಯಾಟ್ ಆಪೋಸಿಟ್ ಆಡುವಂಥ ಮ್ಯಾಚ್ಗಳು ತೀರಾ ಕಡಿಮೆ. ಆ ಕಾರಣದಿಂದ ಬೌಲರನ್ನ ಅಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಲೆಂತ್ ಅಪ್ಗಳನ್ನು ತೆಗೆದುಕೊಳ್ಳುವಂಥದ್ದು ಸ್ವಲ್ಪ ಸಮಸ್ಯೆ ಆಯ್ತಂತ. ಹೊಸ ಬೌಲರ್ ಇದ್ದಾಗ ಆಬ್ವಿಯಸ್ಲಿ ನಮ್ಮಲ್ಲಿ ಇರ್ತವೆ, ಓಕೆ ಇವ್ರು ಹೆಂಗ್ ಮಾಡ್ಬೋದು, ಏನು ಮಾಡ್ತಾರೆ. ಆಮೇಲೆ ಪಿಚ್ ಬ್ಯಾಕ್ ಆಫ್ ಲೆಂತ್ ಆದರೆ ಇಲ್ಲ ಎಕ್ಸ್ಟ್ರಾ ಬೌನ್ ಸಿಕ್ತು. ಸೊ ಅದರಿಂದ ಹಂಗಾಗಿರುತ್ತೆ. ನಮ್ಮಲ್ಲಿ ಈಗ ಬೌಲರ್ಗಳು ಏನು ಕೊರತೆ ಇಲ್ಲ, ಅದ್ಭುತವಾದ ಬೌಲಿಂಗ್ ಪರ್ಫಾರ್ಮೆನ್ಸ್ ಇದೆ. ಫಾಸ್ಟ್ ಬೌಲರ್ ಆಗ್ಬೋದು, ಸ್ವಿಂಗ್ ಆಗ್ಬೋದು, ಯಾರು ಆಗ್ಬೋದು ಇವತ್ತು ಹೈಲೈಟ್ ಅಂತ? ಎಕ್ಸ್ಪೆಕ್ಟೆಡ್ ಆಗಿ ವರುಣ್ ಚಕ್ರವರ್ತಿ ಆಗ್ಬೋದು. ಬಟ್ ನನಗೆ ಕೆಲವು ಸಲ ಏನು ಅನಿಸುತ್ತೆ ಅಂದರೆ ಎಲ್ಲರೂ ಫೋಕಸ್ ವರುಣ್ ಚಕ್ರವರ್ತಿ ಮೇಲೆ ಇದ್ದಾಗ ಬೇರೆಯವರು ನಮ್ಮದ್ರಲ್ಲಿ ಬ್ಯಾಕಪ್ ಶ್ಯಾಡೋಸ್ ಬರೋದು ತುಂಬ ಸಾಧ್ಯತೆ ಇದೆ ಅಂತ ನಂಗೆ ಅನಿಸುತ್ತೆ. ಸೊ ಕುಲ್ದೀಪ್ ಮತ್ತು ಅಕ್ಷರ್ ಆಡಿಸಿದ್ರೆ ಅಕ್ಷರ್ ಪಟೇಲ್ ಫಾರ್ಮ್ ಶೈನ್ ಆಗ್ಬೋದು. ಆಲ್ರೌಂಡರ್ ಕಚ್ಕೋಬೋದಾ ಅಂತ? ಆಲ್ರೌಂಡರ್ಗಳಲ್ಲಿ ಆಲ್ರೌಂಡರ್ ಕಚ್ಕೊತಾರೆ ಸರ್. ಬ್ಯಾಟಿಂಗಲ್ಲೂ ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ, ಬೌಲಿಂಗಲ್ಲೂ ಒಂದು ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಇಡೀ ಟೀಮ್ಗೆ ಮಾಡಿ
ಗೆಲ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್. ಓಕೆ, ಪಾಕಿಸ್ತಾನ ವಿಚಾರದಲ್ಲಿ ಹೇಳೋದಾದ್ರೆ ಯಾರು ನೆಗೆಟಿವ್ ಯಾರು ಪಾಸಿಟಿವ್ ಇದ್ದಾರೆ ಅಂತ? ಸರ್, ಒಂದು ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿಂದ ಹೇಳಕ್ಕೆ ಹೋದಾಗ ಅದು ಒಂದು ಟೀಮು, ಅವ್ರ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾರೆ. ಸೊ ಅವನ ಪಾಸ್ ಬೌಲಿಂಗ್ ಮಾಡೋದ್ರಿಂದ ಇರ್ಬೋದು. ಈಗ ಅದಕ್ಕೆ ಆಲ್ರೆಡಿ ಇವಾಗ ಅವನು ಅಷ್ಟು ಮ್ಯಾಚಸ್ ಆಡಿದ್ದಾರೆ. ಸೊ ನಮ್ಮ ಬ್ಯಾಟ್ಸ್ಮನ್ ಅದಕ್ಕೆ ಆಬ್ವಿಯಸ್ಲಿ ರೆಡಿ ಇರ್ತಾರೆ. ಓಕೆ, ಅವ್ರು ಹಿಂಗೆ ಪಾಸ್ ಮಾಡ್ತಾರೆ. ನಮ್ಮ ಅಶ್ವಿನ್ ಆ ಕಾಲದಲ್ಲೂ ಮಾಡ್ತಿದ್ರು ಅದನ್ನ. ಸೊ ಅದಕ್ಕೆ ರೆಡಿ ಇರ್ತಾರೆ ಸರ್. ಅದೊಂದು ನೆಗೆಟಿವ್ ಪಾಸಿಟಿವ್ ಅಂತ ಹೇಳೋಕ್ಕಲ್ಲ. ಈಗ ಅವರು ಒಬ್ಬೊಬ್ರದ್ದು ಒಂದೊಂದು ಥರ ಸ್ಟ್ರಾಟಜಿ ಇರುತ್ತೆ. ಬಿ ಡಿ ವಿಲಿಯರ್ಸು ಅಷ್ಟೇ, ಅವರು ಪಿಚ್ಚಿಂದ ಆ ಕಡೆ ಹೋಗಿ ಹೊಡಿತಿದ್ರು. ಬೌಲರ್ಸ್ ಎಲ್ಲಿ ಇಂಟೆಂಡ್ ಮಾಡಬೇಕು ಅಂತಿದ್ರು ಅವರು ಆ ಕಡೆ ಆಫ್ ಸೈಡ್ 4 ಸ್ಟಂಪ್ 5 ಸ್ಟಂಪ್ಗೆ ಹಾಕ್ಕೊಂಡು ಓಡಿಸ್ಕೊಂಡಿರೋದು ಇದೆ. ಸೊ ಸ್ಟ್ರಾಟಜಿಕಲಿ ರೆಡಿ ಇರ್ತಾರೆ ಎರಡೂ ಟೀಮ್ಸು. ಸೊ ಸ್ಪೋರ್ಟ್ಸ್ಮನ್ಶಿಪ್ ನೋಡಬೇಕು ಏನಾಗುತ್ತೆ. ಅಂತಿಮವಾಗಿ ಇಂಡಿಯಾನೇ ಗೆಲ್ಲುತ್ತೆ ಅಂತ ನಮಗೆ ಫೀಲ್ ಪರ್ಸ್ನಲಿ. ಲೆಟ್ಸ್ ಸಿ ಗೇಮ್ ಏನಾಗುತ್ತೆ ಅಂತ. ಇಂಡಿಯಾ ಬಾಲಿಂಗು ಚೆನ್ನಾಗಿದೆ. ಬೂಮ್ರಾ ಇದ್ದಾರೆ, ಹರ್ಷದೀಪ್ ಇದ್ದಾರೆ, ಕುಲ್ದೀಪ್ ಇದ್ದಾರೆ. ಅದು ಗೆಲ್ಬೋದು ಅನ್ಕೊಂತೀನಿ. ನಮ್ಮ ಕನ್ನಡದ ಹುಡುಗ ವರುಣ್ ಚಕ್ರವರ್ತಿ ಅದ್ಭುತ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಇದ್ದಾರೆ, ಫಾರ್ಮ್ ಅಲ್ಲಿ ಇದ್ದಾರೆ. ಏನಾಗ್ಬೋದು ಅಂತ ಹೇಳಿ, ಚೆನ್ನಾಗಿ ಮಾಡ್ತಾರಾ ಹೇಗೆ? ಅವ್ರ ಪಕ್ಕ 3 ವಿಕೆಟ್ಸ್ 4 ವಿಕೆಟ್ಸ್ ತಗೊಂತಾರೆ ಪಕ್ಕ. ಅವ್ರ ಪಕ್ಕ ಇಲ್ಲಾಂದ್ರೆ ಅವ್ರ ಕಡೆಯಿಂದ ಪಕ್ಕ ಯಾರು ಆಡೋರಿಲ್ಲ. ಅದಕ್ಕೆ ಪವರ್ ಪ್ಲೇ ಅಲ್ಲೇ 4 ವಿಕೆಟ್ಸ್ 5 ವಿಕೆಟ್ಸ್ ತಗೋಬಹುದು. ಹಂಗಿದೆ ಇಂಡಿಯಾ. ಇವತ್ತು ಬ್ಯಾಟಿಂಗ್ ಅಲ್ಲಿ ನಮ್ಮವ್ರು ಯಾರು ಚೆನ್ನಾಗಿ ಆಡ್ಬೋದು? ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ಬೋದು. ಅಭಿಷೇಕ್ ಶರ್ಮಾ ಅಂಡ್ ಹಾರ್ದಿಕ್ ಪಾಂಡ್ಯ ಕೂಡ ಇಶಾನ್ ಕಿಶನ್ ಫಾರ್ಮ್ ಅಲ್ಲಿ ಇದ್ದಾರೆ. ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ ಅಂಡ್ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ಬೋದು ಅನ್ಕೊಂತೀನಿ. ಕೊಲಂಬೋ ಸ್ಟೇಡಿಯಂ ಬಗ್ಗೆ ಏನು ಗೊತ್ತಿರ್ಬೋದು ನಿಮಗೆ? ಕೊಲಂಬೋ ಸ್ಟೇಡಿಯಂ ಶ್ರೀಲಂಕಾ ತಾನೆ? ಶ್ರೀಲಂಕಾದಲ್ಲಿ ಪಿಚಸ್ ಚೆನ್ನಾಗಿದೆ. 170 ಟಾರ್ಗೆಟ್ ಬರ್ಬೋದು. ಇಂಡಿಯಾ ಚೇಸ್ ಮಾಡಿಬಿಡ್ತಾರೆ. ಪಾಕಿಸ್ತಾನ ಟಾಸ್ ವಿನ್ ಆದ್ರೆ ಬೌಲಿಂಗ್ ತಗೊಂತಾರೆ. ಇಂಡಿಯಾ ಚೇಸ್ ಮಾಡ್ತಾರೆ. ಟಾಸ್ ಆದ್ರೆ ಬೌಲಿಂಗ್ ತಗೊಂತಾರ? ಹೌದು, ಯಾಕಂದ್ರೆ ಆ ಫೀಲ್ಡ್ ಆ ಪಿಚ್ ಹಂಗಿದೆಯಾ ಅಂತ. ಆ ಪಿಚ್ ಹಂಗಿದೆ. 170 160 ಹಂಗ್ ಬರ್ಬೋದು. ಅದಕ್ಕೆ ಪುಟ ಇವತ್ತು ಮ್ಯಾಚ್ ಇದೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಏನಾಗ್ಬೋದು ಅಂತ ಹೇಳಿ? ಒಂದು ಟಾರ್ಗೆಟ್ ನಾವು ಬೌಲಿಂಗ್ ಟಾಸ್ ಗೆದ್ರೆ ಬೌಲಿಂಗ್ ತಗೊಂತೀವಿ. ಪಿಚ್ಚ ಹಂಗಿದೆ, ಅದಕ್ಕೆ ಚೂರು ಫ್ಲಾಟ್ ಪಿಚ್ ಇಲ್ಲ ಅದು, ಅದಕ್ಕೆ ಹೊಡಿಯೋಕ್ಕೆ ಕಷ್ಟ ಆಗುತ್ತೆ. ಸೊ ಇಶಾನ್ ಕಿಶನ್ ಫಾರ್ಮಲ್ಲಿದ್ದಾರೆ, ಅವ್ರು ಹೊಡಿಬೋದು. ಪವರ್ ಪ್ಲೇಯರ್ ಅವ್ರು ಆರಾಮಾಗಿ 50 ಹೊಡಿತಾರೆ. ಸೊ ನಾವು ಏನಾದರೂ ಬ್ಯಾಟಿಂಗ್ ತಗೊಂಡ್ರೆ ಆರಾಮಾಗಿ 170 190 ಟಾರ್ಗೆಟ್ ಬೇಕೇ ಬೇಕು. ಮತ್ತು ಬೌಲಿಂಗು ಚೆನ್ನಾಗಿ ಮಾಡ್ಬೇಕು. ಬೌಲಿಂಗಲ್ಲಿ ಹರ್ಷದೀಪ್, ಬುಮ್ರಾ ಅವರೆಲ್ಲ ಇದ್ದಾರೆ. ಅದಕ್ಕೆ ಬೌಲಿಂಗ್ ಅಲ್ಲಿ ಯಾರು ಇವತ್ತು ಚೆನ್ನಾಗಿ ಆಡ್ಬೋದು ಅಂತ ಹೇಳಿ? ಹರ್ಷದೀಪ್. ಸ್ಪಿನ್ನಲ್ಲಿ ವರುಣ್ ಚಕ್ರವರ್ತಿ ಅಥವಾ ಅಕ್ಷರ್ ಪಟೇಲ್ ಮಾಡ್ತಾರೆ. ಅಥವಾ ಬ್ಯಾಟಿಂಗಲ್ಲಿ ಲೋವರ್ ಆರ್ಡರಲ್ಲಿ ಮೋಸ್ಟ್ಲಿ ಇವ್ರು ಮಾಡ್ತಾರೆ. ಲೋವರ್ ಆರ್ಡರಲ್ಲಿ ಇಲ್ಲ, ಸೂರ್ಯಕುಮಾರ್ ಯಾದವ್ ಅವ್ರ ಮಿಡಲ್ ಆರ್ಡರಲ್ಲಿ. ಲೋವರಲ್ಲಿ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಹೊಡಿತಾರೆ. ಫಿನಿಶಿಂಗ್ ಮಾಡಕ್ ಬರ್ತಾರೆ ಅವರು ಅಷ್ಟೇ. ಇವತ್ತು ಇಂಡಿಯಾ ಗೆಲ್ಬೋದು. 300 ಟಾರ್ಗೆಟ್ ಕೊಡಬೇಕು. 200 ಮೇಲೆ ಕೊಡ್ಬೇಕು ಒಟ್ಟಿನಲ್ಲಿ ಪಾಕಿಸ್ತಾನವ್ರಿಗೆ. ಫಸ್ಟ್ ಬಾಲಿಂಗ್ ತಗೊಂಡ್ಬಿಟ್ಟು ಅವ್ರಿಗೆ ಫಸ್ಟ್ ವಿಕೆಟ್ ಏನು ಬೇಡ, ನಮಗೆ ಅದು ಕಂಟ್ರೋಲಲ್ಲಿ ಇಟ್ಕೊಬೇಕು. ಏನು ಬೇಕಾದ್ರೆ ಮೊದಲು ಯಾರನ್ನೂ ಸಿಕ್ಸು ಇದು ಏನು ಹೊಡೆಯೋದು ಬೇಡ. ವರುಣ್ ಚಕ್ರವರ್ತಿ ಚೆನ್ನಾಗಿ ಮಾಡಬೇಕು ಈ ಸಲ. ವರುಣ್ ಚಕ್ರವರ್ತಿ ಲಾಸ್ಟ್ ಟೈಮು ಚೆನ್ನಾಗಿ ಆಡಿದ್ದಾನೆ. ಈ ಟೈಮು 3-4 ವಿಕೆಟ್ ತೊಗೊಬೇಕು. ಹಾರ್ದಿಕ್ ಪಾಂಡ್ಯನ ಚೆನ್ನಾಗಿ ಆಡ್ತಾನೆ. ಲಾಸ್ಟಲ್ಲಿ ಹಾರ್ದಿಕ್ ಪಾಂಡ್ಯನ ಕಳಿಸ್ಬೇಕು. ಇಂಡಿಯಾ ಆ್ಯಕ್ಚುಲಿ ಟಾಸ್ ಗೆದ್ದು ಬಾಲಿಂಗ್ ತೊಗೊಬೇಕು, ಯಾಕೆಂದರೆ ಪಿಚ್ಚು ಸ್ವಲ್ಪ ಫ್ಲ್ಯಾಟ್ ಆಗಿದೆ. ಬೌನ್ಸ್ ಆಗೋದು ಬ್ಯಾಟಿಂಗ್ ಆಡೋದು ಸ್ವಲ್ಪ ಕಷ್ಟ ಇದೆ. ಅದಕ್ಕೆ ವಿಕೆಟ್ಸ್ ತೊಗೊಬೇಕು. ಹಾರ್ದಿಕ್ ಪಾಂಡ್ಯ, ವರುಣ್ ಚಕ್ರವರ್ತಿ, ಸಿರಾಜು ಎಲ್ಲ ವಿಕೆಟ್ಸ್ ತೊಗೊಂಡ್ರೆ ಈಸಿ. ಅವ್ರನ್ನ 155 ಬಿಟ್ಟು ಚೇಸ್ ಮಾಡಿದ್ರೆ ಬೆಟರು. ಮ್ಯಾಚ್ ಗೆಲ್ಲಕ್ಕೆ ಈಸಿ ಇರುತ್ತೆ. ಇವತ್ತು ಪಾಕಿಸ್ತಾನ್ಗೆ ಡೆಡ್ಲಿ ಬೌಲರ್ ಆಗಿ ನಮ್ಮವ್ರು ಯಾರು ಕಾಡ್ತಾರೆ ಅವ್ರಿಗೆ? ಸಿರಾಜ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ USA ಜೊತೆ ಎಷ್ಟೊಂದು ವಿಕೆಟ್ಸ್ ತೆಗೆದಿದ್ರು. ಆದ್ರಿಂದ ಈ ಸಲ ಬುಮ್ರಾ ಏನಾರು ಬಂದರೆ ಆಡೋಕ್ಕೆ ಸಬ್ಸ್ಟಿಟ್ಯೂಟ್ ಅಥವಾ ಆಡೋಕ್ಕೆ ಬಂದರೆ ವಿಕೆಟ್ಸ್ ತೆಗಿಬೋದು ಬುಮ್ರಾ. ಸ್ಪಿನ್ನಲ್ಲಿ ಯಾರು ಆಡ್ಬೋದು? ಸ್ಪಿನ್ನಲ್ಲಿ ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ವಿಕೆಟ್ಸ್ ತೆಗಿಬೋದು. ವರುಣ್ ಚಕ್ರವರ್ತಿನೇ ಚೆನ್ನಾಗಿ ಆಡ್ತಾನೆ ಅಂತೇಳಿ ಯಾಕೆ ಹೇಳ್ತೀರಾ? ಯಾಕೆಂದರೆ ಅವ್ರು ಸ್ಪಿನ್ ಮಾಡೋದು ಹೆಂಗೆ ಬ್ಯಾಟ್ಸ್ಮನಿಗೆ ಕನ್ಫ್ಯೂಸ್ ಆಗುತ್ತೆ. ಬಾಲ್ ಎಲ್ಲಿ ಬೌನ್ಸ್ ಆಗುತ್ತೋ ಅಲ್ಲೇ ಟರ್ನ್ ಮಾಡ್ತಾರೆ. ಅದರಿಂದ ಬ್ಯಾಟ್ಸ್ಮನಿಗೆ ಕನ್ಫ್ಯೂಸ್ ಆಗಿ ವಿಕೆಟ್ಗೆ ಬೀಳ್ಬೋದು. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಯಾರು ಅಂತಿಮವಾಗಿ ನಿಂತ್ಕೋಬಹುದು? ಯಾರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ? ಈಗ ಅಭಿಷೇಕ್ ಶರ್ಮಾ ಅವನು ಫಾರ್ಮಲ್ಲಿದ್ದಾನೆ, ಲೆಫ್ಟ್ ಹ್ಯಾಂಡಿಗೆ ಚೆನ್ನಾಗಿ ಆಡ್ತಾನೆ. ಆಮೇಲೆ ಅವನು ಬೇಗ ಔಟ್ ಆಗಲ್ಲ. ಮತ್ತು ಗ್ರೇಟೆಸ್ಟ್ ರೈವಲ್ರಿ ಇರೋದು ಹೊಡಿಬೋದು ಅಂತ.
ಮತ್ತೆ ಬಾಲಿಂಗು ಬೂಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಇದ್ದಾನೆ, ಚೆನ್ನಾಗಿ ಆಡ್ತಾರೆ. ಸೊ ಗೆಲ್ಬೋದು ಅಂತ. ನಮ್ಮಲ್ಲಿ ಬ್ಯಾಟಿಂಗ್ ಅದ್ಭುತವಾಗಿ ಇವತ್ತು ಯಾರು ಪರ್ಫಾರ್ಮೆನ್ಸ್ ಮಾಡ್ಬೋದು? ಅಭಿಷೇಕ್ ಶರ್ಮಾನೇ ಮಾಡ್ಬೋದು, ಯಾಕಂದ್ರೆ ಹೇಳಿದ್ದಾರೆ ಟೀಮ್ ಒಳಗೆ ಅವನು ಬರ್ತಾ ಇದ್ದಾರೆ ಇವಾಗ ಅಂತ ಕ್ಯಾಪ್ಟನ್ ಹೇಳಿದ್ದಾರೆ. ಸೊ ಅವರು ಮತ್ತೆ ಸೂರ್ಯಕುಮಾರ್ ಯಾದವ್ ಆಡ್ಬೋದು. ಕುಲ್ದೀಪ್ ಯಾದವ್ ಕೂಡ ಫಸ್ಟ್ 2 ಮ್ಯಾಚ್ ಆಡಿರಲಿಲ್ಲ, ಇವತ್ತು ಅವನು ಕೂಡ ಆಡ್ತಾನೆ ಅಂತ ಆಡ್ತಾ ಇದ್ದಾರೆ. ಆಮೇಲೆ ಅವರು ಸೈನಾ ಮ್ಯಾನ್ ಅಂತಾನು ಹೇಳ್ತಾ ಇದ್ದಾರೆ. ಅವ್ರು ಸಕ್ಕ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ, ಬಾಲ್ನ ತಿರುಗಿಸ್ತಾರೆ. ಸೊ ವಿಕೆಟ್ ಅವರು ಮಾಡ್ಬೋದು ಅಂತ. ಇವತ್ತು ಮ್ಯಾಕ್ಸಿಮಮ್ ಎಷ್ಟು ಸ್ಕೋರ್ ಹೋಗ್ಬೋದು ಬ್ಯಾಟಿಂಗ್ ಫಸ್ಟ್ ಆಡೋರ್ದು? ಫಸ್ಟ್ ಆಡೋರ್ದು ಅಕಸ್ಮಾತ್ ಇಂಡಿಯಾ ಆಡಿದ್ರೆ, ಟಾಸ್ ಗೆದ್ಬಿಟ್ಟು ಇಂಡಿಯಾ ಆಡಿದ್ರೆ 235 ಸಮಥಿಂಗ್ ಏನೋ ಹೋಗ್ಬೋದು. ಪಾಕಿಸ್ತಾನ ಆಡಿದ್ರೆ ನಾವೇನಾದ್ರು ಕಂಟ್ರೋಲ್ ಹಿಡ್ಕೊಂಡ್ರೆ 152 153 ಆ ಥರ ಹೋಗ್ಬೋದು. ಆಮೇಲೆ ಡ್ಯೂನು ಬಂದ್ಬಿಡುತ್ತೆ ಆಮೇಲೆ. ಸೊ ಫಸ್ಟ್ ಬಾಲಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿದ್ರೆ ಇಡೀ ದೇಶನೇ ಕಾದು ನೋಡುವಂಥ ಒಂದು ಮ್ಯಾಚ್ ಇದು. ಯಾವಾಗ ನೋಡಿದ್ರು ಇಂಡಿಯಾ ಪಾಕಿಸ್ತಾನ ಮೇಲೆ ಆಲ್ಮೋಸ್ಟ್ 99% ಸೋಲೋದು ಇಲ್ಲ. ಯಾಕೆಂತ ಹೇಳಿದ್ರೆ ಈಗ ಒಂದು ವರ್ಷದಿಂದ, ನೀವು ಕಳೆದ ಒಂದು ವರ್ಷದಿಂದ ನೋಡ್ತಾ ಇರ್ಬೋದು, ಇಂಡಿಯಾ ಬೌಲಿಂಗು ಲೈನ್ ಅಪ್ ಹೆಂಗಿದೆ ಮತ್ತು ಬ್ಯಾಟಿಂಗ್ ಲೈನ್ ಅಪ್ ಹೆಂಗಿದೆ ನೀವೇ ನೋಡ್ತಾ ಇದ್ದೀರಾ. ಸತ್ಯವಾಗ್ಲೂ ಓಪನಿಂಗ್ ಬಂದಿರೋರು ಕೂಡ 10 ಬಾಲಿಗೆ 50 ರನ್ನು ಹೊಡೆಯುವಂಥ ಕೆಪಾಸಿಟಿ ನಮ್ಮ ಇಂಡಿಯಾ ಪ್ಲೇಯರ್ಲಿದೆ. ಇಶಾನ್ ಕಿಶನ್ ಆಗಿರ್ಬೋದು, ಸಂಜು ಸ್ಯಾಮ್ಸನ್ ಸ್ವಲ್ಪ ಇಂಪ್ರೂವ್ ಆಗಬೇಕು. ಈ ಮ್ಯಾಚಲ್ಲಿ ಖಂಡಿತ ಅವರು ಔಟ್ಪುಟ್ ನಾನು ತೋರಿಸ್ತಾರೆ. ಅದೇ ರೀತಿ ಅಭಿಷೇಕ್ ಶರ್ಮಾ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಇವತ್ತು ಅವರು ರಿಕವರಿ ಆಗಿ ಆಡ್ತಾರೆ ಅಂತೇಳಿ ಅವ್ರ ದೇವ್ರ ಹತ್ರ ನಾವು ಕೇಳ್ಕೊತೀವಿ. ಖಂಡಿತವಾಗಿ ಬ್ಯಾಟಿಂಗ್ ಲೈನಪ್ಪು ಮತ್ತು ಬೌಲಿಂಗ್ ಲೈನಪ್ ನೋಡಿದ್ರೆ ಚಕ್ರವರ್ತಿ ಆಗಿರೋದು, ಅಕ್ಷರ್ ಪಟೇಲ್ ಆಗ್ಬೋದು, ಮತ್ತು ಇನ್ನೊಂದು ಮೇನ್ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಆಡ್ತಾ ಇರೋ ರೀತಿ ನೋಡಿದ್ರೆ ಬೌಲಿಂಗಲ್ಲೂ ಮಿಂಚ್ತಾ ಇದ್ದಾರೆ, ಬ್ಯಾಟಿಂಗಲ್ಲೂ ಮಿಂಚ್ತಾ ಇದ್ದಾರೆ. ಅದ್ಭುತವಾಗಿದೆ ಅವ್ರದ್ದೇನು ಅಂತ ಹೇಳಿದ್ರೆ ಅಜಮ್ ಒಂದು, ಬಾಬರ್ದು 2 ವಿಕೆಟ್ ನಾವು ಏನು ಫಸ್ಟು 6 ಓವರಲ್ಲಿ ಅಂದರೆ ಪವರ್ ಪ್ಲೇಯಲ್ಲಿ ವಿಕೆಟ್ ತೊಗೊಂಡ್ರೆ ಖಂಡಿತವಾಗಿ ಇಂಡಿಯಾ ವಿನ್ ಅದೇ ಆಗುತ್ತೆ. ನನ್ನ ಅಜಂಪ್ಷನ್ ಪ್ರಕಾರ ಬ್ಯಾಟಿಂಗ್ ಸಿಕ್ಕರೆ ಇಂಡಿಯಾ 200+ 100% ರನ್ ಬರುತ್ತೆ. ಇನ್ ಕೇಸ್ ಅವ್ರೇನಾದ್ರು ಬ್ಯಾಟಿಂಗ್ ಕೊಟ್ಟರೆ 150 160 ಒಳಗೆ ಅವ್ರನ್ನ ಆಲ್ ಔಟ್ ಮಾಡಿಬಿಟ್ಟು ಬ್ಯಾಟಿಂಗ್ ತೊಗೊಂಡು ಮಿನಿಮಮ್ 18 to 19 ಓವರಲ್ಲೇ ನಾವು ವಿನ್ ಮಾಡೋವಂಥ ಕೆಪಾಸಿಟಿ ಇಂಡಿಯಾಗಿದೆ. ಅದ್ಭುತವಾಗಿ ಆಡ್ತಾರೆ. 100% ಇಂಡಿಯಾ ವಿನ್ನಿಂಗ್ ಫೇವರೇಟ್. ಸರ್, ಹಾಗೆ ಮಳೆ ಬರೋ ಚಾನ್ಸಸ್ ತುಂಬ ಇದೆ. 50 to 70% ಮಳೆ ಬರುತ್ತಾ ಅಂತೇಳಿ ಅಲ್ಲಿನ ಹವಾಮಾನ ಇಲಾಖೆ ಆಗಿದೆ. ಒಂದು ವೇಳೆ ಮಳೆ ಬಂದರೆ ಏನಾಗ್ಬೋದು ಸರ್? ಖಂಡಿತ ಮಳೆ ನಮ್ಮ ಪ್ರಕಾರ 50-50 ಅವರು ಹವಾಮಾನಕ್ಕೆ ಇಲಾಖೆ ಹೇಳ್ತಾ ಇರೋದ್ರಿಂದ 50-50 ಇದೆ. ಇನ್ ಕೇಸ್ ಮಳೆ ಬಂದರೆ 10 ಓವರ್ಸ್ ಆಡಿಸೋವಂಥ ಚಾನ್ಸ್ ಇದೆ. ಯಾಕೆಂದರೆ T20 ಮ್ಯಾಚ್ನ ಕಡಿಮೆ ಅವಧಿ ಇರೋದ್ರಿಂದ ಖಂಡಿತವಾಗಿ ಆಡಿಸ್ತಾರೆ. 10 ಓವರ್ ಸಿಕ್ಕರೂ ಕೂಡ ಇಂಡಿಯಾ ವಿನ್ ಆಗುತ್ತೆ. ಇವಾಗ ಇಂಡಿಯಾದವ್ರು ಗೆಲ್ತಾರೆ. ಪಿಚ್ಚು ಸ್ವಲ್ಪ ಚೆನ್ನಾಗಿದೆ, ಮಳೆ ಇದೆ, ಸ್ವಲ್ಪ ಕ್ರ್ಯಾಕ್ಸ್ ಇದ್ರೆ ಸ್ಪಿನ್ ಚೆನ್ನಾಗುತ್ತೆ. ಸೊ ರೇನಿಯಿಂದ ಸ್ವಲ್ಪ ಸ್ನೋ ಎಲ್ಲ ಬಿದ್ದರೆ ಸ್ವಿಂಗ್ ಬಾಲ್ ಎಲ್ಲ ಚೆನ್ನಾಗಿರುತ್ತೆ. ಇಂಡಿಯಾ ನಮ್ಮಲ್ಲಿ ಯಾರು ಕಚ್ಕೋಬಹುದು? ಯಾವುದೇ ವಾತಾವರಣಕ್ಕೂ ಕೂಡ ಕಚ್ಕೊಳ್ಳುವಂಥ ಪ್ಲೇಯರ್ ಯಾರಿದ್ದಾರೆ? ಎಲ್ಲದಕ್ಕೂ ಸೆಟ್ ಆಗೋದಂದ್ರೆ ಅಭಿಷೇಕ್ ಶರ್ಮಾ ಆಮೇಲೆ ಇಶಾನ್ ಕಿಶನ್ ಅವನು ಇವಾಗ ಚೆನ್ನಾಗಿ ಆಡ್ತಿದ್ದಾನೆ. ಮೊನ್ನೆ ಒಂದು ಸೆಂಚುರಿ ಹೊಡೆದ್ರು, ಚೆನ್ನಾಗಿ ಆಡ್ತಿದ್ದಾರೆ. ಸಂಜು ಸ್ಯಾಮ್ಸಂಗ್ ಸ್ವಲ್ಪ ಸೆಟ್ ಆಗಬೇಕು. ಅವ್ರಿಗೆ ಪಿಚ್ಚು ಮತ್ತೆ ಬ್ಯಾಕ್ ಟು ಬ್ಯಾಕ್ ಆಡಿಸ್ತಿರಲ್ಲ, ಸೆಟ್ ಆಗ್ತಿಲ್ಲ. ಅವರು ODIಯಿಂದ ಒಂದೊಂದ್ಸಲಿ ಇವಾಗ T20 ಬಂದಿದಾರಲ್ಲ, ತುಂಬಾ ಗ್ಯಾಪ್ ಆಗಿತ್ತು. ಸೊ ಅದಕ್ಕೆ ಸೆಟ್ ಆಗಿಲ್ಲ. ಸೆಟ್ ಆಗ್ತಾರೆ, ಅವರು ಒಳ್ಳೆ ಬ್ಯಾಟ್ಸ್ಮನ್, ಚೆನ್ನಾಗಿ ಆಡ್ತಾರೆ. ನೀವು ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ತುಂಬಾ ಮಿಸ್ ಮಾಡ್ಕೊಂತೀವಿ. ಅವ್ರು ಇದ್ದಿದ್ರೆ ಯಾವ ಟೆನ್ಷನ್ ಇರ್ತಿರ್ಲಿಲ್ಲ. ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಆಡ್ತಿದ್ರೆ ನೋಡೋದೇ ಬೇಡ, ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರ್ತಿತ್ತು. ಸೊ ಅವ್ರು ವಾಪಸ್ ಇವಾಗ ಟೆಸ್ಟ್ ಮ್ಯಾಚು ಬರ್ತಾ ನ್ಯೂಜಿಲೆಂಡ್ ಜೊತೆ ಎಲ್ಲ ಸೋತ್ವಿ. ಸೊ ಐ ಥಿಂಕ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ವಾಪಸ್ ತೊಗೊಂಡು ಟೆಸ್ಟಿಗೆ ಬರಬೇಕು. ಬಂದರೆ ಇಂಡಿಯಾ ಗೆಲ್ಲುತ್ತೆ ಅನ್ನೋದು ಸ್ವಲ್ಪ ಇದಿರುತ್ತೆ. ಇವಾಗ ಯಂಗ್ ಪ್ಲೇಯರ್ಸ್ ಎಲ್ಲ ಅವರು T20 ಆ ಥರ ಆಡ್ತಿದ್ದಾರೆ, ಬಟ್ ಟೆಸ್ಟಿಗೆ ಯಾರು ಸೂಟ್ ಆಗ್ತಿಲ್ಲ. ಸೊ ಅವರಿಬ್ರು ಚೆನ್ನಾಗಿ ಆಡ್ತಿದ್ದಾರೆ ಟೆಸ್ಟ್. ಅವ್ರು 3 ಫಾರ್ಮೇಟು ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅವ್ರು ಬರಲೇಬೇಕು. ಸೂರ್ಯಕುಮಾರ್ ಬಂದು ಚೆನ್ನಾಗಿ ಆಡ್ತಾರಂತ ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಯಾಕಂದರೆ ಇವತ್ತು ಅವ್ರ ಕಡೆ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್. 100%. ನಮ್ಮಲ್ಲಿ ಫೇಸ್ ಬ್ಯಾಟಿಂಗ್ ಯಾರು ಆಡ್ಬೋದು ಸರ್ ತುಂಬಾ ಅದ್ಭುತವಾಗಿ? ಸರ್ ಇಶಾನ್ ಕಿಶನ್ ಆಡ್ತಾರೆ ಸರ್, ಇವತ್ತು ಚೆನ್ನಾಗಿ ಆಡ್ತಾರೆ. ಒಂದು 50+ ಆದರೂ ಸ್ಕೋರ್ ಮಾಡೇ ಸರ್. ಯಾಕಂದ್ರೆ ಇವತ್ತು ಅಲ್ಲಿ ಮಳೆ ಬರುತ್ತೆ, ಸ್ಟೇಡಿಯಂ ಒದ್ದೆ ಆದರೆ ಮ್ಯಾಚ್ ಏನಾಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್. ಸರ್ ಇಂಡಿಯಾ ಪಾಕಿಸ್ತಾನ ಅಂದ್ರೆ ಮಳೆ ಬರಲ್ಲ ಸರ್. ನಮ್ಮ ಜನಗಳು ನೋಡಬೇಕು ಅಂತಾನೆ ಮಳೆ ನಿಂತೋಗುತ್ತೆ ಸರ್ ಆಟೋಮೆಟಿಕ್ ಆಗಿ, ಅಷ್ಟೇ ಸರ್. ಓಕೆ, ನೀವು ನಮ್ಮ RCB ಅಭಿಮಾನಿಯಾಗಿ ಯಾರನ್ನ ಮಿಸ್ ಮಾಡ್ಕೊಳ್ತೀರಿ ಸರ್ ಇವತ್ತು ಮ್ಯಾಚ್? ಸರ್ ಕೊಹ್ಲಿ ಸರ್, ಆಲ್ವೇಸ್ ವಿರಾಟ್ ಕೊಹ್ಲಿ. ನಾವು ಅವ್ರು ಇಲ್ಲದೆ ನಾವು RCBನ ನಾವು ಲೈಕೇ ಮಾಡಲ್ಲ ಸರ್. ನಾವು RCB ಅಂದ್ರೇನೆ ವಿರಾಟ್ ಕೊಹ್ಲಿ ಸರ್ ಯಾವಾಗಲೂ. ಇವತ್ತಿನ ಟೀಮಲ್ಲೂ ಕೂಡ ಅವ್ರು ಇದ್ದಿದ್ದು ಚೆನ್ನಾಗಿರ್ತಿತ್ತ ಅಂತ? ಅವ್ರು ಇರ್ತಾರೋ ಬಿಡ್ತಾರೋ ಸರ್, ಫಾರ್ ಎವರು ವಿರಾಟ್ ಕೊಹ್ಲಿನೇ ಸರ್. ಓಕೆ ಸರ್. ನೋಡಿದ್ರೆ ವರುಣ್ ಚಕ್ರವರ್ತಿ ಒಳ್ಳೆ ಬೌಲರು. ಅವ್ರು ಒಳ್ಳೆ ಪರ್ಫಾರ್ಮ್ ಮಾಡ್ತಾರಂತ ನಂಬಿಕೆ ಇದೆ. ಹೌದು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರಂತ ಒಂದು ನಂಬಿಕೆ ಇದೆ. ಮತ್ತು ಬ್ಯಾಟಿಂಗ್ ಲೈನಪ್ಪಲ್ಲಿ ಆಬ್ವಿಯಸ್ಲಿ ಇಶಾನ್ ಕಿಶನ್ ಚೆನ್ನಾಗಿ ಆಡ್ತಿದ್ದಾರೆ ಇತ್ತೀಚೆಗೆ. ಅಭಿಷೇಕ್ ಶರ್ಮಾ ಕೂಡ ಹೌದು ಅವು
ಆ್ಯಕ್ಚುಲಿ ಅವ್ರಿಗೊಂದು ಭಯ ಇದೆ ನಮ್ಮ ಇಂಡಿಯಾ ಟೀಮ್ ಲೈನಪ್ ನೋಡಿ. ನಮ್ಮದು ಲೈನಪ್ ಚೆನ್ನಾಗಿದೆ, ನಾವು ಗೆಲ್ಲಲೇಬೇಕು. ಯಾವ ಅಷ್ಟು ಮ್ಯಾಕ್ಸಿಮಮ್ ವರ್ಲ್ಡ್ ಕಪ್ಸು ನಾವು ಸೋತಿಲ್ಲ ಅವ್ರ ಮೇಲೆ. ಹೌದು. ಮ್ಯಾಕ್ಸಿಮಮ್ ವರ್ಲ್ಡ್ ಕಪ್ಸ್ 8 ಗೆದ್ದಿದ್ವಿ. 7 ಮ್ಯಾಚ್ ನಮ್ಮ ಹೌದು, ನಾವೇ ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಇದೆ. ಚೆನ್ನಾಗಿರುತ್ತೆ ಮ್ಯಾಚ್ ಇವತ್ತು ನೋಡ್ಬೇಕು ನಾವು. ಮಿಡ್ಲ್ ಆರ್ಡರ್ ಯಾರು ಆಡ್ಬೋದು ಸರ್? ಮಿಡಲ್ ಆರ್ಡರಲ್ಲಿ ನನಗೆ ಹಾರ್ದಿಕ್ ಪಾಂಡ್ಯ ಇಲ್ಲ ನಂಬಿಕೆ ಇದೆ ಸರ್. ಅವ್ನು ಒಳ್ಳೆ ಆಲ್ರೌಂಡ್ರು, ಪ್ಲಸ್ ಒಂದು ಒಳ್ಳೆ ಕಾನ್ಫಿಡೆಂಟ್ ಬೌಲಿಂಗ್ ಬ್ಯಾಟ್ಸ್ಮನ್ ಇದೆ ಅವನ ಹತ್ರ. ಅವನೊಂದು ಸ್ಟ್ರಾಂಗ್ ಮೈಂಡ್. ಫಾರ್ ಎಕ್ಸಾಂಪಲ್ ಏನಾದೊಂದು ಟಫ್ ಸಿಚುವೇಷನಲ್ಲೂ ಚೆನ್ನಾಗಿ ಆಡ್ತಾನೆ. ಆ ಥರ ಒಂದು ಇದು ತಗೊಳ್ಳಲ್ಲ, ಸ್ಟ್ರೆಸ್ ಆಗಲಿ ಇಲ್ಲ ಏನು ಹೇಳ್ತಾರೆ, ಒಂದು ಡಿಮೋಟಿವೇಟ್ ಆಗಲ್ಲ, ಚೆನ್ನಾಗಿ ಆಡ್ಕೊಂಡು ಮೈಂಡ್ ಸೆಟ್ ಇದೆ, ಫುಲ್ ಸ್ಟ್ರಾಂಗ್ ಮೈಂಡ್ ಸೆಟ್ ಇದೆ ಒಂದು. ಸೊ ಅವನ ಮೇಲೆ ಒಂದು ನಂಬಿಕೆ ಇದೆ, ಅವ್ನು ಚೆನ್ನಾಗಿ ಆಡ್ಬೋದು ಅಂತೇಳಿ. ಅಲ್ಲಿನ ಸ್ಟೇಡಿಯಂ ವಿಚಾರದಲ್ಲಿ ನೋಡೋದಾದ್ರೆ ನೀವು ಸಾಕಷ್ಟು ಮ್ಯಾಚ್ಗಳು ನೋಡ್ಕೊಂಡು ಬಂದಿರ್ತೀರ, ಏನಾಗ್ಬೋದು ಸರ್ ಅಲ್ಲಿ ವೇರಿಯೇಷನ್? ಸರ್ ವೇರಿಯೇಷನ್ ಫಸ್ಟ್ ಆಫ್ ಆಲ್ ಅವ್ರು ಪಿಚ್ ಹೆಂಗೆ ಸೆಟ್ ಮಾಡ್ತಾರಂತ ಅದು ಇನ್ನೂ ಸ್ವಲ್ಪ ಅದು ನಾನು ಇನ್ನೂ ಅಬ್ಸರ್ವ್ ಮಾಡಿಲ್ಲ. ಸ್ಟೇಡಿಯಂ ಹೌದು ಲೆಂತ್ ಇದೆ ಕರೆಕ್ಟು, ಬಟ್ ಆ ಪಿಚ್ ಬಗ್ಗೆ ಎಲ್ಲ ಅಷ್ಟು ನನಗೆ ಒಂದು ಇನ್ಫಾರ್ಮೇಷನ್ ನಾವು ಇನ್ನೂ ನೋಡಿಲ್ಲ. ಯಾಕಂದರೆ ಫಸ್ಟ್ ಬಿಫೋರ್ ದಿ ಮ್ಯಾಚಸ್ ಎಲ್ಲ ನೋಡ್ತೀವಿ ಯಾವ ಲೈನಪ್ ಇಲ್ಲ, ನಾವು ಹಿಸ್ಟ್ರಿ ನೋಡಬೇಕು. ಈ ಫಸ್ಟ್ ಬ್ಯಾಟಿಂಗ್ ಅವ್ರು ಎಷ್ಟು ಆಡ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಅವ್ರು ಎಷ್ಟು, ಬೌಲಿಂಗ್ ಪಿಚ್ಚ ಇಲ್ಲ ಬ್ಯಾಟಿಂಗ್ ಪಿಚ್ಚ, ಇದೆಲ್ಲ ಇನ್ಫಾರ್ಮೇಷನ್ಸ್ ನಾವು ಕಲೆಕ್ಟ್ ಮಾಡಬೇಕು. ನೀವು ಸಡನ್ ಆಗಿ ಬಂದು ಕೇಳಿದಾಗಿಂದ ನನ್ನ ಅಂದ್ರೆ ಒಂದಷ್ಟು ಮಾಹಿತಿ ಪ್ರಕಾರವಾಗಿ ಫಸ್ಟ್ ಯಾರು ಬೌಲಿಂಗ್ ಮಾಡ್ತಾರೋ ಅವರೇ ವಿನ್ ಆಗೋ ಚಾನ್ಸಸ್ ತುಂಬಾ ಇದೆ. ಓಕೆ, ಫಸ್ಟ್ ಯಾಕಂದ್ರೆ 160 170 ಟಾರ್ಗೆಟ್ ಹೋಗ್ಬಿಟ್ರು ಸಾಕು, ಅಪೋಸಿಷನ್ ಬ್ಯಾಟಿಂಗ್ ಆಡೋರಿಗೆ ತುಂಬಾ ಸುಲಭ ಆಗುದು. ಅದ್ರ ಮೇಲೆ ದಾಟ ಕ್ರಾಸ್ ಆದ್ರೆ ಚಾನ್ಸಸ್ ಕಡಿಮೆ ಇದೆ ಅನ್ನುವಂಥದ್ದು ಸರ್ ಲೆಕ್ಕಾಚಾರ. ಪಿಚ್ ಇದು ಹಂಗೆ ಇದೆ ಸರ್. ಹೆಂಗಿದ್ರೆ ಇವತ್ತು ಪಿಚ್ ಏನಿದ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ ಸರ್ ನಾವು ಇಂಡಿಯಾದವ್ರು. ಹಿಸ್ಟ್ರಿ ಕ್ರಿಯೇಟ್ ಮಾಡೇ ಮಾಡ್ತೀವಿ. ಯಾರೇ ಫಸ್ಟ್ ಬ್ಯಾಟಿಂಗ್ ಆಡಲಿ, ಯಾರೇ ಫಸ್ಟ್ ಬೌಲಿಂಗ್ ಆಡಲಿ, ನಾವು ಹೊಡೆತೀವಿ ಸರ್. ನೋಡಿದ್ರಲ್ಲ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ವಿಚಾರವಾಗಿ ಆಟಗಾರರು ಸೇರಿದಂತೆ ಅಭಿಮಾನಿಗಳ ಮಾತು ಏನಾಗಿತ್ತು ಅಂತೇಳಿ. ಬಹುತೇಕ ಅಭಿಮಾನಿಗಳಿಂದ ಅಂದರೆ 100% ಹೇಳ್ತಿರುವಂಥದ್ದು ಬೆಂಗಳೂರಿನಲ್ಲಿರುವಂಥ ಯುವಕರಾಗ್ಬೋದು, ಆಟಗಾರ ಪ್ರತಿಯೊಬ್ಬರು ಕೂಡ ಹೇಳ್ತಿರೋದು ಒಂದೇ, ಭಾರತ ವಿನ್ ಆಗುತ್ತೆ. ಬಲಿಷ್ಠವಾಗಿರುವಂಥ ನಮ್ಮ ತಂಡವನ್ನು ಸೋಲಿಸಲಿಕ್ಕೆ ಯಾರಿಂದೂ ಸಾಧ್ಯವಾಗೋದಿಲ್ಲ. ಈ ಒಂದು ಪಾಕಿಸ್ತಾನ ವಿರುದ್ಧವಾಗಿ ಆಗೋದೇ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನದವ್ರು ನಮ್ಮ ಮುಂದೆ ಸೋಲ್ತಾರೆ ಎನ್ನುವಂಥ ಅಭಿಪ್ರಾಯಗಳನ್ನು ಸದ್ಯಕ್ಕೆ ಯುವಕರು ಹಂಚ್ಕೊಳ್ತಾ ಇರುವಂಥದ್ದು. ಬ್ಯಾಟಿಂಗ್ ಪರ್ಫಾರ್ಮೆನ್ಸಲ್ಲಿ ಫೇಸ್ ಬರುವಂಥ ಅಭಿಷೇಕ್ ಶರ್ಮಾ ಆಗ್ಬೋದು, ಇಶಾನ್ ಕಿಶನ್ ಆಗ್ಬೋದು, ಮಿಡ್ಲ್ ಆರ್ಡ್ರಲ್ಲಿ ಬರುವಂಥ ಸೂರ್ಯಕುಮಾರ್ ಯಾದವ್ ಆಗ್ಬೋದು, ಲೋ ಆರ್ಡ್ರಲ್ಲಿ ಬರುವಂಥ ಹಾರ್ದಿಕ್ ಪಾಂಡ್ಯ ಆಗ್ಬೋದು, ಬೌಲಿಂಗಲ್ಲಿ ವರುಣ್ ಚಕ್ರವರ್ತಿ ಸೇರಿದಂತೆ ಫಾಸ್ಟ್ ಬೌಲರ್ಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಉತ್ತಮವಾದಂಥ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇವತ್ತಿನ ಪ್ರೇಮದಾಸ್ ಸ್ಟೇಡಿಯಮಲ್ಲಿ ಇಂಡಿಯಾ ಫ್ಲಾಗ್ ಹಾರೋದಂತೂ ಖಚಿತ ಎನ್ನುವಂಥ ಅಭಿಪ್ರಾಯವನ್ನು ಒಟ್ಟಾರೆಯಾಗಿ ನಮ್ಮ ಜೊತೆ ಹಂಚ್ಕೊಳ್ತಾ ಇರುವಂಥದ್ದು. ಇದಿಷ್ಟು ಸದ್ಯಕ್ಕೆ ಇವತ್ತಿನ ಮ್ಯಾಚ್ ಸಂಬಂಧಪಟ್ಟಾಗಿರುವಂತಹ ಮಾಹಿತಿ. ಅಭಿಮಾನಿಗಳ ಮನಸ್ಸಲ್ಲಿ ಏನಿತ್ತು ಎನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಕೆಲಸ ಒಟ್ಟಾರೆಯಾಗಿ ಆಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.